ಪ್ರಭು ಕ್ರಿಸ್ತ ನಾಮದಲ್ಲಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳು. ಸಾಮಾನ್ಯವಾಗಿ ಬಾಸವ ಮಿಷನ್ ಸಂಗೀತವನ್ನು ನಾವು ಅನೇಕ ವೇಳೆ ನಮ್ಮ ಆರಾಧನೆಯಲ್ಲಿ, ಆಲಯದಲ್ಲಿ ಅಥವಾ ಮನೆಗಳಲ್ಲಿ, ವೈಯಕ್ತಿಕ ಧ್ಯಾನಗಳಲ್ಲಿ ಹಾಡುತ್ತೇವೆ. ಆದರೆ ಅದರ ಅರ್ಥಗಳನ್ನು ತಿಳಿದು ಹಾಡುವಲ್ಲಿ ಸೋತು ಹೋಗ್ತೇವೆ. ನಮ್ಮ ಕನ್ನಡ ಸಂಗೀತ 299 299 ಕನ್ನಡ ನಂಬರ್ MT 307 ಕಾಪಾಡುವ ದೇವರೇ ಎಂಬುದಾಗಿ ಈ ಸಂಗೀತವನ್ನು ಬಿ ರೈಸ್ ಅವರು ಸುಂದರವಾಗಿ ಬರೆಯುತ್ತಾರೆ. ನಮಗೆ ಬಾಯ್ಹಾಟಾಗಿ ಕೂಡ ಈ ಸಂಗೀತ ಗೊತ್ತುಂಟು. ಇಂಗ್ಲಿಷ್ ನಲ್ಲಿ ಹಿ ಲೀಡeth me ಓ ಬ್ಲೆಸ್ಡ್ ಥಾಟ್ ಎಂಬುದಾಗಿ ಇದೆ. ಇದರ ಅರ್ಥವನ್ನು ತಿಳಿಯುವಂತ ಪ್ರಯತ್ನವನ್ನು ಮಾಡುವ. ಮೊದಲ ಚರಣದ ಸಾಲು ಹೀಗೆ ಹೇಳ್ತದೆ: ಕಾಪಾಡುವ ದೇವರೇ, ಸಂತೋಷವುಳ್ಳ ಯೋಚನೆ, ನಾನೆಲ್ಲಿ ಯಾಕೆ ಇದ್ದರೂ ಕಾಪಾಡುವ ನಾಥನು ಎಂಬುದಾಗಿ. ಅಂದರೆ ಕಾಪಾಡುವಾತವನು ದೇವರು ನಮ್ಮನ್ನು ಸಂತೋಷವುಳ್ಳ ಯೋಚನೆ ಎಡೆಗೆ ಮತ್ತು ಸಮಾಧಾನದ ಸ್ಥಿತಿಗೆ ದೇವರು ನಡೆಸುತ್ತಾನೆ. ನಾನು ಯಾವ ಸ್ಥಿತಿಯಲ್ಲಿ ಹೇಗೆ ಇದ್ದರೂ ಕೂಡ ದೇವರು ನನ್ನೊಂದಿಗೆ ಇದ್ದು ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ ಅವರು ಸುಂದರವಾಗಿ ಬರೆಯುತ್ತಾರೆ. ಮುಂದೆ ಅದರ ಸಾಲುಗಳು: ಕಾಪಾಡುವ ದೇವರೇ, ತನ್ನ ಸ್ವಹಸ್ತದಿಂದಲೇ ಅಧೈರ್ಯ ಬಿಟ್ಟು ನಂಬುವೆ, ಕಾಪಾಡುವ ದೇವರೇ ಎಂಬುದಾಗಿ. ದೇವರು ಕಾಪಾಡುತ್ತಾನೆ ತನ್ನ ಸ್ವಹಸ್ತದಿಂದ, ಬೇರೆಯವರ ಸಹಾಯದಿಂದ ಅಲ್ಲ. ಅಧೈರ್ಯ ಎಂಬುದಾಗಿ ಹೇಳುವುದಾದ್ರೆ ಅಪಧೈರ್ಯವನ್ನು ಅಥವಾ ಅಪನಂಬಿಕೆಯನ್ನು ಬಿಟ್ಟು ನಾನು ಇದನ್ನು ನಂಬುತ್ತೇನೆ. ಯಾಕಂದ್ರೆ ದೇವರು ಮಾತ್ರ ಕಾಪಾಡ ಶಕ್ತನು. ಅದಕ್ಕೋಸ್ಕರ ಎರಡನೇ ಚರಣ ಸ್ಟಾಂಜ ನೋಡುವುದಾದ್ರೆ, ಸೆಕೆಂಡ್ ಸ್ಟಾಂಜ: ಒಂದೊಂದು ವೇಳೆ ದುಃಖವು, ಒಂದೊಂದು ವೇಳೆ ಸುಖವು. ಇದು ನಿರ್ದಿಷ್ಟವಾಗಿ ಕ್ರಿಸ್ತಿಯ ಜೀವಿತವನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಮತ್ತು ಹೇಗಿದ್ದರೂ ನಿಶ್ಚಿಂತೆಯೇ ಕಾಪಾಡುವವನಾಗ್ತದೆ. ಈ ಎರಡೂ ಇದ್ದರೂ ಕೂಡ, ಸಂತೋಷ ಅಥವಾ ಸುಖ ಇದ್ದರೂ ಕೂಡ, ಸಮಾಧಾನ ಅಥವಾ ದುಃಖ ಇದ್ದರೂ ಕೂಡ, ನಾನು ನಿಶ್ಚಿಂತ ಅಥವಾ ನಿರ್ಭಯವಾಗಿರ್ತೇನೆ ಅಥವಾ ಪೀಸ್ಫುಲ್ ಆಗಿರ್ತೇನೆ. ಯಾಕೆ ಎಂಬುದಾಗಿ ಹೇಳುವುದಾದ್ರೆ, ಕಾಪಾಡುವವನು ನನ್ನ ದೇವರು ಎಂಬುದಾಗಿ. ಪುನಃ ಆ ಸಾಲುಗಳು ರಿಪೀಟ್ ಆಗ್ತದೆ: ತನ್ನ ಸ್ವಹಸ್ತದಿಂದಲೇ ಕಾಪಾಡುವ ದೇವರೇ, ಅಧೈರ್ಯ ಬಿಟ್ಟು ನಂಬುವೆ ಎಂಬುದಾಗಿ. ದೇವರು ತನ್ನ ಸ್ವಹಸ್ತ ಅಥವಾ ತನ್ನ ಸ್ವಂತ ಕೈಗಳಿಂದಲೇ ನಮ್ಮನ್ನು ಕಾಪಾಡುತ್ತಾನೆ. ಆದ್ದರಿಂದ ನಾನು ಧೈರ್ಯದಿಂದಿರ್ತೇನೆ, ಅಧೈರ್ಯದಿಂದಿರುವುದಿಲ್ಲ. ದೇವರು ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ. ನಾವು ಸಂಗೀತದ ಈ ಸಾಲುಗಳನ್ನು ಹಾಡುವಾಗ ಅದರ ಅರ್ಥಗಳನ್ನು ತಿಳಿದು ಹಾಡುವ. ಆ ಮೂಲಕವಾಗಿ ಆ ಸಾಲು ಅಥವಾ ವಾಕ್ಯಗಳು ನಮ್ಮ ಮನಸ್ಸನ್ನು ಮುಟ್ಟಲಿ ಮತ್ತು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆ ಅದು ಆಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.